ಬಾಕ್ಸ್ ರೆಡಿನಾ? ಸ್ಕೂಲಿಗೆ ಲೇಟ್ ಆಯ್ತು. ಬಂದೆ ಕಣೋ. ಊಟ ಮಾಡ್ಲಿಲ್ಲ ಅಂತ ವಾಪಸ್ ತಂದು ತಂಗ್ಳು ತಿನ್ನೋ ಹಾಗೆ ಮಾಡ್ಬೇಡ. ಊಟ ತಿನ್ಕೊಂಡ್ ಬರೋ. ಬರ್ತೀನಮ್ಮ. ಇರೋ, ನಾನು ನಿನ್ ಜೊತೆ ಬರ್ತೀನಿ. ನನ್ಗೂ ಕೆಲ್ಸಕ್ ಲೇಟ್ ಆಯ್ತು. ಅಮ್ಮ, ನಂಗ್ ಸ್ಕೂಲಿಗೆ ಲೇಟ್ ಆಯ್ತು. ನೀನ್ ನಿಧಾನಕ್ಕೆ ಹೋಗು, ನಾನ್ ಬರ್ತೀನಿ. ಓಕೆ ಆಯ್ತಾ? ಬಾಯ್ 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 ಬಾಯ್. ನಮಸ್ಕಾರ ಅಣ್ಣ. ನಿನ್ ನಮಸ್ಕಾರ ಅಲ್ಲಿರ್ಲಿ, ನನ್ನ ಹಣ ಇಲ್ಲಿ. ಫ್ಯಾಕ್ಟ್ರಿಲಿ ಅಡ್ವಾನ್ಸ್ ಕೇಳಿದೀನಿ, ಇವತ್ ಕೊಡ್ತಾರೆ. ನಾಳೆ ಕೊಟ್ಬಿಡ್ತೀನಿ ಅಣ್ಣ. ಓಹೋ, ಮೇಕಪ್ ಇಲ್ಲೆಲ್ಲ ಡ್ರಾಮನಾ? ಗಂಡನ ಕಾಯಿಲೆ ಅಂತ ಸಾಲ ಇಸ್ಕೊಂಡೆ, ಅವನ್ ನೆಗದ್ ಬಿದ್ದು 6 ತಿಂಗಳಾಯ್ತು. ಬಡ್ಡಿನೂ ಇಲ್ಲ, ಅಸ್ಲು ಇಲ್ಲ. ಬಂದಾಗೆಲ್ಲ ನಾಳೆ 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 ಅಂತ ಪುಂಗಿ ಉತ್ತಾ ಇದ್ಯಾ? ಇಲ್ಲ ಅಣ್ಣ, ನಾಳೆ ಗ್ಯಾರಂಟಿ ಕೊಟ್ಬಿಡ್ತೀನಿ. ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ನಾಳೆ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ನಡೆಯೋದೇ ಬೇರೆ. ನಾನ್ ದೊಡ್ಡವನಾದ್ಮೇಲೆ ದೊಡ್ಡ ಡಾಕ್ಟರ್ ಆಗ್ತೀನಿ. ಕೈ ತುಂಬಾ ಹಣ ಸಂಪಾದನೆ ಮಾಡ್ತೀನಿ. ನೀನ್ ಸಾಲ ಎಲ್ಲ ತೀರಿಸ್ತೀನಿ. ನಿನ್ಗೆ ರೇಷ್ಮೆ ಸೀರೆ, ಚಿನ್ನದ ಬಳೆ ಎಲ್ಲ ಕೊಡಿಸ್ತೀನಿ. ನೀನ್ ಅಳ್ಬೇಡಮ್ಮ. ಹೌದಪ್ಪ, ನೀನ್ ದೊಡ್ಡ ವ್ಯಕ್ತಿ ಆಗ್ಬೇಕು. ಸ್ವರ್ಗದಲ್ಲಿರೋ ನಿಮ್ಮಪ್ಪನ್ಗೆ ಸಂತೋಷ ಆಗ್ಬೇಕು. ಅದೇ ನನ್ ಕನ್ಸು. ಅಣ್ಣ, ಅಸ್ಲು ಬಡ್ಡಿ ಫುಲ್ ಚುಕ್ತ ಆಗ್ಬೇಕು. ಮ್ಯಾನೇಜರ್ ರಜಾ ಅಣ್ಣ, ನಾಳೆ ಕೊಡ್ತಾರೆ. ಅದಕ್ಕೋಸ್ಕರ ಗೊತ್ತು ಕಣೆ ನೀನ್ ಹಿಂಗೆ ಹೇಳ್ತೀಯ ಅಂತ. ನೀನ್ ದುಡಿಯೋದು ನಿನ್ ಕೂಳಿಗೆ, ನಿನ್ ಮಗನ ಸ್ಕೂಲ್ಗೆ ಸಾಕಾಗಲ್ಲ. ಇನ್ನ ನನ್ ಸಾಲ ಎಲ್ಲಿ ತೀರಿಸ್ತೀಯ? ಇಲ್ಲ ಅಣ್ಣ, ನಾಳೆ ಗ್ಯಾರಂಟಿ. ಚುಪ್. ನಿನ್ನ ಚಂದಮಾಮನ ಕತೆ ಕೇಳೋದಕ್ಕೆ ನಾನೇ ಚಿಕ್ಕ ಮಗು ಅಲ್ಲ. ಹೇಗಿದ್ರು ಗಂಡ ತೀರ್ಕೊಂಡಿದ್ದಾನೆ. ತೆಳ್ಳಿಗೆ ಬೇಳಿಗೆ ಮೈ ಕೈ ತುಂಬಿಕೊಂಡು ಸುಂದರವಾಗಿದ್ದೀಯ. ನೀನ್ ಒಂದೇ ಒಂದು ಸಾರಿ ಹೂ ಅನ್ನು ಸಾಕು. ಈ ತರ ಮಾತಾಡಕ್ ನಿಮಗೆ ನಾಚಿಕೆ ಆಗಲ್ವಾ? ನಾಳೆ ಬನ್ನಿ, ನಿಮ್ ಹಣ ಬಿಸಾಕ್ತೀನಿ. ಹೋಲ್ಡೇನ್, ನಾನೇನ್ ತಪ್ಪು ಮಾತಾಡದೆ ಅಂತ ಹಿಂಗ್ ಕೋಪ ಮಾಡ್ಕೊಂತ ಇದೀಯಾ? ಬದುಕೋ ದಾರಿ ಹೇಳಿದೆ ಅಷ್ಟೇ. ನೀನ್ ಒಂದೇ ಒಂದ್ಸಾರಿ ಕೋಪರೇಟ್ ಮಾಡಿದ್ರೆ ಬಡ್ಡಿನ ಮನ್ನಾ ಮಾಡ್ತೀನಿ, ಅಸ್ಲನ ನಿಧಾನಕ್ಕೆ ತೀರಿಸ್ಕೊಂಡು ಹೋಗಿವಂತೆ. ಏನಂತೀಯ? ಅಮ್ಮ, ಅಮ್ಮ, ಏನಾಯ್ತಮ್ಮ? ಅಮ್ಮ, ಮಾತಾಡಮ್ಮ. ಅಣ್ಣ, ಹೊಟ್ಟೆ ತುಂಬಾ ಹಸಿತಾ ಇದೆ. ಒಂದ್ ಇಡ್ಲಿ ಕೊಡೋಣ? ಕಾಸಿದೆಯಾ? ಇಲ್ಲಣ್ಣ. ಮತ್ತೆ ಎಂತಕ್ಕೆ? ಹೋಗು. ಇಡ್ಲಿ ಕೊಡ್ತೀನಿ. ನನಗೆಂತ ಮಾಡಬೇಡ ಮಾರ್ರೆ, ಕೊಡ್ತೇನೆ.
ಏ ಕಳ ಬೇಡ. ಏಯ್ ನಮಸ್ಕಾರಂ. ಈ ಕಾಳನ್ನ ಡೀಲ್ ಮಾಡಕ್ಕೆ ಸ್ಕೆಚ್ ಆಗ್ತೇನಾ? ಏಯ್ ಬೇಡ ಕಣ. ಬೇಡ ಕಣ. ಕಳ ನಿನ್ ಕತೆ ಮುಗಿತಲೇ. ಅಯ್ಯೋ ಕಣ್ಣೂರಿ ಅಮ್ಮ. ಅಯ್ಯೋ ನೋವು ಕಣ್ಣು ಕಣ್ಣು. ಅಯ್ಯೋ ಅಮ್ಮ ಅಪ್ಪ. ಅಲ್ಲಿಂದ ರೌಡಿ ಲೋಕಕ್ಕೆ ಎಂಟ್ರಿ ಕೊಟ್ಟೆ. ಹಣ ಇದ್ರೆ ಬದುಕು, ಹಣ ಇದ್ರೆ ಅನ್ನ, ಹಣ ಇದ್ರೆ ಗೌರವ. ಹಣ ಇಲ್ಲ ಅಂದ್ರೆ ಏನೂ ಇಲ್ಲ. ಯಾಕಂದ್ರೆ ಈ ಹಣನೇ ಇಲ್ಲ. ತಲೆ ಹೊಡೆದ್ರೆ ಹಣ ಸಿಗುತ್ತೆ ಅಂತ ಗೊತ್ತಾಯ್ತು. ಅದೇ ನನ್ನ ಕಸಪಾಯ್ತು. ಎಲ್ರೂ ನನ್ನ ಅದಕ್ಕೆ ಅಂತಾನೆ ಉಪಯೋಗಿಸ್ಕೊಂಡ್ರು. ನಮ್ಮ ತಂದೆ ತಾಯಿ ಬದುಕಿದ್ದಿದ್ರೆ ನಾನು ಓದಿ ಒಳ್ಳೆ ವಿದ್ಯಾವಂತನಾಗಿ ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ತಿದ್ದೆ. ಆದ್ರೆ ಈಗ್ಲೂ ಬದುಕ್ಬೋದು ಮುರಾರಿ. ಈ ರೌಡಿಸಮ್ಗೆ ಒಂದ್ಸತಿ ಎಂಟರ್ ಆದ್ಮೇಲೆ ಆಚೆ ಬರೋದು ಅಷ್ಟು ಸುಲಭ ಅಲ್ಲ. ಒಟ್ನಲ್ಲಿ ನನ್ನ ಜೀವನ ಪೂರ್ತಿ ಕತ್ಲಾಗೋಯ್ತು. ಕತ್ಲು ಅಂತ ಕಣ್ಮುಚ್ಕೊಂಡಿದ್ರೆ ಕತ್ಲಲ್ಲೇ ಇರ್ಬೇಕಾಗತ್ತೆ. ಕಣ್ಬಿಟ್ಟು ನೋಡೋ ಮನ್ಸಿದ್ರೆ ಕತ್ಲಿಂದ ಆಚೆ ಬೆಳಕು ಕಾಣುತ್ತೆ. ಗಾಡಿ ಇಲ್ಲೇ ಇದೆ, ಮುರಾರಿ ಇಲ್ಲೇ ಎಲ್ಲ ಇರ್ಬೇಕು. ಬಂದ್ರೆ ಹುಡ್ಕೋಣ. ಕಾವ್ಯ, ಸಿಕ್ಬಿಡ್ತು ಕಾವ್ಯ. ಏನು? ಇಲ್ಲೇ ದೂರದಲ್ಲಿ ಯಾವುದೋ ಒಂದು ಹಳ್ಳಿ ಕಾಣಿಸ್ತಾ ಇದೆ. ಅಲ್ಲಿ ಹೋಗಿ ನಮ್ಮ ಹುಡುಗರಿಗೊಂದು ಫೋನ್ ಮಾಡ್ಬಿಟ್ರೆ ಎಲ್ಲ ಬಂದ್ಬಿಡ್ತಾರೆ. ಆಮೇಲೆ ನಾನೇ ನಿಮ್ಮ ಅಪ್ಪನ ಹತ್ರ ಹೋಗಿ ನನ್ನ ಕ್ಷಮಿಸಿ ಅಂತ ಕೇಳ್ಕೊಂಡ್ಬಿಡ್ತೀನಿ. ನೀನ್ ಇಷ್ಟಪಟ್ಟಿರೋ ಹುಡುಗನ ಜೊತೆ ನಾನೇ ನಿನ್ ಮದ್ವೆ ಮಾಡಿಸ್ತೀನಿ. ಯಾಕೆ ಕಾವ್ಯ, ನಿನಗೆ ವಿಷಯ ಕೇಳಿ ಖುಷಿ ಆಗ್ತಾ ಅಲ್ವಾ? ಇಲ್ಲ. ಯಾಕೆ? ನನ್ನ ಕನ್ವಿನ್ಸ್ ಮಾಡ್ಬೋದು, ನಮ್ಮಪ್ಪನೂ ಕನ್ವಿನ್ಸ್ ಮಾಡ್ಬೋದು. ಆದ್ರೆ ನನ್ನ ಮದ್ವೆ ಆಗೋ ಹುಡುಗನ ಕನ್ವಿನ್ಸ್ ಮಾಡಕ್ಕಾಗತ್ತಾ? ಮಾಡಿಸ್ತೀನಿ. ಅವನ್ ಕಾಲ್ ಹಿಡ್ದಾರೋ ಸರಿ, ನಾನು ಒಪ್ಪಿಸ್ತೀನಿ. ಖಂಡಿತ ಸಾಧ್ಯ ಇಲ್ಲ. ತನ್ ಮದ್ವೆ ಆಗೋ ಹುಡುಗಿ ಒಬ್ಬ ರೌಡಿ ಜೊತೆ 4-6 ದಿನ ಇದ್ ಬಂದಿದ್ದಾಳೆ ಅಂದ್ರೆ ಯಾವ ಗಂಟನೆ ಅವಳ ಮದ್ವೆ ಆಗೋಕ್ ಒಪ್ಕೋತಾನೆ? ನೀನ್ ಒಳ್ಳೆಯವನು ಅಂತ ನಾನ್ ನಂಬ್ತೀನಿ, ಆದ್ರೆ ಸಮಾಜ ನಂಬೇಕಲ್ಲ ಮುರಾರಿ. ನೀನಂತ ಒಬ್ಬ ರೌಡಿ ನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಾನೆ ಅಂದ್ರೆ ಯಾರ್ ನನ್ನ ಮದ್ವೆ ಆಗ್ತಾರೆ ಹೇಳು? ಯಾಕ್ ಸುಮ್ನೆ ಆಗ್ಬಿಟ್ಟೆ ಮುರಾರಿ? ಹೇಳು ಹೇಳು. ನಾನೇ ನಿನ್ ಜೀವನ ಹಾಳು ಮಾಡ್ಬಿಟ್ಟೆ. ಹಾಳ್ ಮಾಡಿದ್ಮೇಲೆ ಅದನ್ ಸರಿ ಮಾಡ್ಬೇಕಾದವನು ನೀನೇ ತಾನೆ. ಹಾಗಾದ್ರೆ ಹೇಳು, ನನ್ ಪ್ರಾಣ ಕೊಟ್ಟಾರ ನಿನ್ ಜೀವನ ಸರಿ ಮಾಡ್ತೀನಿ. ನನಗೇನ್ ಮಾಡ್ಬೇಕು? ಹಾಗಾದ್ರೆ ನನ್ನ ಮದ್ವೆ ಮಾಡ್ಕೋ. ಏನಂದೆ? ನಾನಿನ್ನ ಮದ್ವೆ ಮಾಡ್ಕೋಬೇಕಾ? ನಿನಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ನನ್ನ ದರಿದ್ರ ಕತೆ ಕೇಳಿ ನಿನಗೆ ಕರುಣೆ ಬಂದಿರ್ಬೋದು, ಆದ್ರೆ ಆ ಕರುಣೆ ಪ್ರೀತಿ ಆಗಲ್ಲ. ಯಾಕಂದ್ರೆ ಈ ಲವ್ಗೂ ಲಾಂಗ್ಗೂ
ತುಂಬಾ ದೂರ. ಯಾಕೆ ಗೊತ್ತಾ? ಲಾಂಗ್ ತುದಿಲ್ ಯಾವತ್ತಿದ್ರೂ ಹಿಂಸೆ ಇರುತ್ತೆಯೋ ಹೊರತು ಪ್ರೀತಿ ಇರಲ್ಲ. ಆಕಾಶದ ಮಳೆಗೂ ಭೂಮಿ ಬೆಳೆಗೂ ಎಲ್ಲಿಂದ ಎಲ್ಲಿಗ್ ಸಂಬಂಧ ಮುರಾರಿ? ಆಕಾಶದಲ್ಲಿ ಮೋಡ ಕಟ್ಟುತ್ತೆ, ಅದು ಮಳೆಯಾಗಿ ಸುರಿದು ನಮ್ಗೆಲ್ಲ ಜೀವ ಕೊಡುತ್ತೆ ಅನ್ನೋ ನಂಬಿಕೆ ಅಷ್ಟೆ. ಈ ಗಿಡ, ಮರ, ಹೂವು, ಬಳ್ಳಿ, ಪ್ರಾಣಿ, ಪಕ್ಷಿ, ನಾನು ನೀನು ಎಲ್ಲ ಬದುಕ್ತಾ ಇರೋದು ನಂಬಿಕೆ ಮೇಲೆ ಮುರಾರಿ. ಜೀವನ ನಿಂತಿರೋದೆ ನಂಬಿಕೆ ಮೇಲೆ. ನಾನ್ ನಿನ್ ಜೊತೆ ಬದುಕ್ತೀನಿ ಅನ್ನೋ ನಂಬಿಕೆ ನನ್ಗಿದೆ. ನನಗಿಲ್ಲ. ಯಾಕೆ? ಸಾವು ಸದಾ ನನ್ನಿಂದ ಬೇಟೆ ಆಡ್ತಾ ಇದೆ. ಒಂದ್ ಕಡೆ ಪೊಲೀಸು, ಇನ್ನೊಂದ್ ಕಡೆ ರೌಡಿಗಳು, ಮತ್ತೊಂದ್ ಕಡೆ ನನ್ನಿಂದ ಹಿಂಸೆ ಅನುಭವಿಸಿರೋ ಜನಗಳು. ಇವ್ರುಗಳಲ್ಲಿ ಯಾರು ಯಾವಾಗ ಬೇಕಾದ್ರೆ ಬಂದು ನನ್ನ ಪ್ರಾಣ ತೆಗಿಬೋದು. ಇಲ್ಲ ಮುರಾರಿ, ನಿನ್ ಕೈ ಲಾಂಗ್ ಇರೋದ್ರಿಂದ ನಿನ್ ಕಣ್ಣಿಗೆ ಎಲ್ರೂ ಕಟುಕರ ತರನೇ ಕಾಣಿಸ್ತಾರೆ. ಆ ಲಾಂಗ್ನ ಕೆಳಗಿಟ್ ನೋಡು, ಈ ಸಮಾಜದಲ್ಲಿ ಎಷ್ಟು ಒಳ್ಳೆಯವರಿದ್ದಾರೆ, ಈ ಜೀವನ ಎಷ್ಟು ಸುಂದರವಾಗಿದೆ ಅಂತ ನಿನಗೇ ಗೊತ್ತಾಗತ್ತೆ. ಪ್ರೀತಿಲಿರೋ ಸುಖ ಬೇರೆ ಯಾವ್ದ್ರಲ್ಲೂ ಇಲ್ಲ ಮುರಾರಿ. ನನಗ್ ನಿನ್ಮೇಲ್ ಪ್ರೀತಿ ಯಾಕೆ ಬಂತು ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ಒಂದ್ ಸುಂದರವಾದ ಹೆಣ್ಣು ಒಂಟಿಯಾಗಿ ಸಿಕ್ಕಿರುವಾಗ ಕಣ್ಣೆತ್ ನೋಡ್ದೆ ಕಾಪಾಡ್ಬೇಕು ಅನ್ನೋ ನಿಯತ್ತಿದ್ಯಲ್ಲ, ಒಂದ್ ಹೆಣ್ಗೆ ಅಷ್ಟು ನಂಬಿಕೆ ಸಾಕು ಪ್ರೀತಿಸೋಕೆ. ಐ ಲವ್ ಯು ಮುರಾರಿ, ಐ ಲವ್ ಯು. ಕಾವ್ಯ, ಕೆಂಡದ ಮಳೆ ಆಗಿದ್ದ ನನ್ನ ಜೀವನನ ನಿನ್ ಪ್ರೀತಿ ಸಾಗರದಲ್ಲಿ ಮುಳುಗಿಸ್ಬಿಟ್ಟೆ. ನಾನ್ ಯಾರನ್ನೂ ಯಾವತ್ತೂ ಪ್ರೀತಿಸ್ತೋಳೆ ಅಲ್ಲ. ಪ್ರೀತಿಸ್ಬೇಕು, ಪ್ರೀತಿಸ್ತೋರ್ ಜೊತೆನೆ ಬದುಕ್ಬೇಕು ಅಂತ ಅನ್ಸಿದ್ದೆ ನಿನ್ನಿಂದ. ಹಾಗಾದ್ರೆ ಇಲ್ಲೇ ಇದ್ಬೋಣ. ಹೀಗೆ ಈ ಗಿಡ, ಮರ, ಹಕ್ಕಿ, ಪ್ರಾಣಿಗಳ ಜೊತೆ. ಇಲ್ಲಿ ದ್ವೇಷ ಆಗ್ಲಿ, ಕೊಲೆ ಆಗ್ಲಿ, ಇದ್ಯಾವುದೂ ಇರಲ್ಲ. ಮೇಲಾಗಿ ಯಾವುದಕ್ಕೂ ಹಣ ಬೇಕಾಗಿಲ್ಲ. ಪ್ರೀತಿ ಪ್ರೀತಿ ಹೊಂದಿದ್ರೆ ಸಾಕು. ಹೌದು, ಬರೀ ಪ್ರೀತಿನೇ ಸಾಕು. ಕಾವ್ಯ, ಪೊಲೀಸು, ನಡಿ ಹೋಗೋಣ. ಒಳ್ಳೇದಾಯ್ತು ಬಿಡು, ಬಾ ಹೋಗೋಣ. ಎಲ್ಲಿಗೆ? ಪೊಲೀಸ್ ಹತ್ರ. ಅವ್ರ ಕೈಗೆ ನಾನು ಸಿಕ್ಕಿದ್ರೆ ನನ್ನ ಎನ್ಕೌಂಟರ್ ಮಾಡಿ ಎತ್ತು ಬಿಡ್ತಾರೆ. ನಡಿ ಹೋಗೋಣ. ನೋ, ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ನೀನ್ ಅವ್ರನ್ನ ಕನ್ವಿನ್ಸ್ ಮಾಡಕ್ ಆಗಲ್ಲ. ನಿನಗೆ ಪೊಲೀಸವ್ರ ಬಗ್ಗೆ ಗೊತ್ತಿಲ್ಲ, ನನ್ನ ಮುಗಿಸ್ಬಿಡ್ತಾರೆ. ಕಾವ್ಯ ಮುರಾರಿ, ನನ್ ಪ್ರಾಣ ಕೊಟ್ಟಾದ್ರೂ ನಿನ್ನ ಕಾಪಾಡ್ತೀನಿ. ನಾನು ಯಾವತ್ತೂ ನನ್ನ ಸಾವಿಗೆ ಭಯ ಪಟ್ಟವನಲ್ಲ ಕಾವ್ಯ. ನನ್ನ ಭಯ ಈಗ ತಾನೇ ಕಂಡ್ಬಿಡ್ತಾ ಇರೋ ನಮ್ಮಿಬ್ಬರು ಪ್ರೀತಿ ಬಗ್ಗೆ. ಆ ಪ್ರೀತಿನ ಶಾಶ್ವತಗೊಳಿಸ್ಕೋಬೇಕನ್ನೋದೇ ನನ್ನ ಆಸೆ. ಮೊದಲಿನಿಂದ ಎಸ್ಕೇಪ್ ಆಗಿ ಊರು ಸೇರ್ಕೊಂಬೋಣ. ಆಮೇಲೆ ಕಾನೂನು, ಪೊಲೀಸ್ ಏನ್ ಬೇಕಾದ್ರೂ ಬರ್ಲಿ, ನಾನು ಎದುರಿಸ್ತೀನಿ. ನಡಿ ಹೋಗೋಣ.
ನಮ್ಮನ್ನೆಲ್ಲ ಮಕ್ಕರ್ ಮಾಡಿ ಚೋಕ್ರಿ ಜೊತೆ ಕಾಡಲ್ಲಿ ಬಂದು ಸೆಟ್ಲ್ ಆದ್ರೆ ಆರಾಮಾಗಿ ಸೆಟ್ಲ್ ಆಗ್ಬೋದು ಅಂತ ಅನ್ಕೊಂಡಿದ್ಯಾ ಅಲ್ವಾ? ಬೇಡ ಬ್ಲೇಡು. ಈ ಲಾಂಗು, ಮಚ್ಚು, ರೌಡಿಸಮ್ಮು, ರಿವೆಂಜು ಇವೆಲ್ಲದನ್ನು ಬಿಟ್ಟು ಇವಳ ಜೊತೆ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ನಿ. ಒಳ್ಳೆವನ ಒಳ್ಳೆವನಂತ ಮಸ್ತ್ ಫಿಗರ್ ತೋರಿಸಿ ಮಚ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಂಬದಿಕ್ಕೆ ನಾನೇನು ಹಿಂದೆಯಿಂದ ಅನ್ನ ತಿನ್ನೋದಿಲ್ಲ ಮಗ. Don't move. ಒಂದು ಹೆಜ್ಜೆ ಮುಂದಿಟ್ರು ಪ್ರಾಣ ಕಳ್ಕೊಳ್ತೀಯ. ಬಿಡ ಅವಳನ್ನ. ಕಂದ Come on, ಕಾವ್ಯ. ಹೆದರ್ಕೋಬೇಡ ಬಾಮ್ಮ. ಏನ್ ಹಾಗ ನೋಡ್ತಾ ಇದ್ದೀಯ? ಬಾ ಕಂದ, ಬಾಮ. ಅವನೇನು ಮಾಡೋದಕ್ಕಾಗಲ್ಲ. ಧೈರ್ಯವಾಗಿರೋ. Come on. ಕಾವ್ಯ, ಏನು ಮಾಡ್ತಾ ಇದ್ದೀಯಾ? ನಿನಗೇನು ಹುಚ್ಚಿಗಿಚ್ಚಿಡ್ದಿದ್ಯಾ? ಎಸ್ ಡ್ಯಾಡ್, ಹುಚ್ಚಿಡ್ದಿದೆ. ಪ್ರೀತಿ ಹುಚ್ಚು. ವಾಟ್? ಅವನು ಯಾರು ಅಂತ ಗೊತ್ತಾ? ಅವನೊಬ್ಬ ರೌಡಿ. ಈಸ್ ಎ ಕ್ರಿಮಿನಲ್. ಹೌದು, ಮದ್ವೆ ಮನೆಗ್ ಬಂದು ಕಿಡ್ನಾಪ್ ಮಾಡಿದ್ದು ಕ್ರಿಮಿನಲ್ಲೇ. ಆದ್ರೆ ಹಿಂದೆ ಇಬ್ರು ಲವರ್ಸ್ನ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತಲ್ಲ, ಅದು ಗ್ರೇಟ್. ನಿಮ್ಮನ್ನೆಲ್ಲ ಚೀಟ್ ಮಾಡಿ
ನನ್ನ ಕಾಡಿಗೆ ಕರ್ಕೊಂಡ್ ಬಂದಲ್ಲ ಅದು ಕ್ರಿಮಿನಲ್ಲೇ. ಅದೇ ನಾನು ಜ್ವರದಿಂದ ನರಳ್ತಿರುವಾಗ ಹಾರೈಕೆ ಮಾಡಿ ನಿಂತೋಗಿರೋ ಮದ್ವೆ ನೆರವೇರಿಸ್ತೀನಿ ಅಂತ ನನ್ನ ಪವಿತ್ರವಾಗಿಟ್ಟಿದ್ನಲ್ಲ, ಅದು ಗ್ರೇಟ್ ಅಲ್ವಾ ಡ್ಯಾಡಿ? ನೀವ್ ಇವ್ನ್ ಮಾಡೋ ಕೆಲ್ಸ ನೋಡ್ಕೊಂಡು ಕ್ಯಾರೆಕ್ಟರ್ ಹೇಳ್ತಾ ಇದ್ದೀರಾ, ಆದ್ರೆ ನಾನು ಇವ್ನ್ ಮನ್ಸು ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಇವನ್ ತುಂಬಾ ಒಳ್ಳೆಯವನು ಡ್ಯಾಡಿ, ಇವನ್ ತುಂಬಾ ಒಳ್ಳೆಯವನು. ಐ ಲವ್ ಹಿಮ್ ಡ್ಯಾಡಿ. ಸರ್, ನಾನು ಯಾರು, ಎಲ್ಲಿದ್ದೆ, ಏನಾದೆ, ಹೇಗಾದೆ ಅನ್ನೋ ಎಲ್ಲ ಚರಿತ್ರೆನೂ ನಿಮಗೆ ಗೊತ್ತು. ಹಾಗಂತ ನಾನು ಮಾಡಿರೋ ತಪ್ಪುಗಳನ್ನ ಕ್ಷಮಿಸ್ಬಿಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇಲ್ಲ. ಕಾನೂನು ಪ್ರಕಾರ ನೀವು ನನಗೆ ಏನು ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸ್ತೀನಿ. ಆದ್ರೆ ನನ್ನನ್ನು ಇವಳನ್ನ ಮಾತ್ರ ದೂರ ಮಾಡಬೇಡಿ ಸರ್. ಇವಳಿಂದ ನಾನು ಬಹಳ ಬದಲಾಗಿದ್ದೀನಿ. ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು ಅನ್ನೋ ಆಸೆ ಬಂದಿದೆ ಸರ್ ನನಗೀಗ. ದಯವಿಟ್ಟು ಅದನ್ನು ಕೊಲ್ಲಬೇಡಿ ಸರ್. ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಸರ್. ಒಬ್ಬ ಥರ್ಡ್ ರೇಟೆಡ್ ರೌಡಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಇನ್ಸ್ಪೆಕ್ಟರ್. ಅವನಿಗೆ ಬೇಕಾದ್ರೆ ನೀವೇನಾದ್ರೂ ಶಿಕ್ಷೆ ಕೊಟ್ಕೊಳ್ಳಿ. ಪ್ಲೀಸ್ ನನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡಿ. ಸಾರಿ ಮಿಸ್ಟರ್ ಪ್ರಸನ್ನ ಕುಮಾರ್, ಒಬ್ಬ ಒಳ್ಳೆಯವನ್ನ ಕ್ರಿಮಿನಲ್ ಮಾಡೋದು ತುಂಬಾ ಸುಲಭ. ಅದೇ ಒಬ್ಬ ಕ್ರಿಮಿನಲ್ನ ಒಳ್ಳೆಯವನನ್ನಾಗಿ ಮಾಡೋದು ತುಂಬಾನೇ ಕಷ್ಟ. ಅಂಥ ಕೆಲಸನ ನಿಮ್ಮ ಮಗಳು ಮಾಡಿದಾಳೆ. ಶಿ ಇಸ್ ರಿಯಲಿ ಗ್ರೇಟ್. ಅವರಿಬ್ಬರಿಗೂ ಆಶೀರ್ವಾದ ಮಾಡಿ. ನಾನು ಸತ್ರು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಸರ್, ನೀವು ಒಪ್ಪಿದ್ರು ಒಪ್ಪದೇ ಇದ್ರು ಕಾನೂನು ಇವರಿಬ್ಬರ ಪ್ರೀತಿನ ಒಪ್ಪತ್ತೆ. ತಾಯಿ ಇಲ್ಲದ ಕೊರಗು ಇವಳಿಗೆ ತಟ್ಟಬಾರದು ಅಂತ ಪ್ರೀತಿಯಿಂದ ಸಾಕ್ದೆ ಇನ್ಸ್ಪೆಕ್ಟರ್. ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟುಬಿಟ್ಲು ಇವಳು. ಏಯ್, ನನ್ನ ಪಾಡಿಗೆ ನೀನು ಸತ್ತೆ. ಮಿಸ್ಟರ್ ಪ್ರಸನ್ನ ಕುಮಾರ್, ನೋಡಮ್ಮ ಕಾವ್ಯ, ರಾವಣನ್ನ ರಾಮನನ್ನಾಗಿ ಮಾಡೋ ಶಕ್ತಿ ಇರೋದು ಪ್ರೀತಿಗೆ ಮಾತ್ರ. ಇಂಥ ಕಟುಕನನ್ನೇ ನೀನು ಬದಲಾಯಿಸಿದ್ಯಾ. ಇನ್ನು ನಿನ್ನ ತಂದೆ ಮನಸ್ಸನ್ನ ನೀನು ಬದಲಾಯಿಸೋದಕ್ಕಾಗಲ್ವಾ? ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರು. ಮುರಾರಿ, ಕೇಸ್ ವಿಚಾರನ ನಾನು ನೋಡ್ಕೋತೀನಿ. ನೀನು ಕಾವ್ಯನ ಕರ್ಕೊಂಡು ಸ್ಟೇಷನ್ಗೆ ಬಂದ್ಬಿಡು, ಆಯ್ತಾ? ನಿಮ್ಮಿಬ್ರು ಮದುವೆ ವ್ಯವಸ್ಥೆನೂ ನಾನು ಮಾಡ್ತೀನಿ. ಓಕೆ ಸರ್, ನಮ್ಮ ಪಾಲ್ಗೆ ನೀವೇ ಸರ್ ದೇವ್ರು. ಹೇ, ಹೇಳಪ್ಪ ಮುರಾರಿ. ನೋಡು, ಮನುಷ್ಯ ಮನುಷ್ಯತ್ವದಿಂದ ಬದುಕೋದಕ್ಕೆ ದೇವರಾಗಬೇಕಾಗಿಲ್ಲ, ಮನುಷ್ಯನಾಗಿದ್ರೆ ಸಾಕು. ಟೇಕ್ ಕೇರ್. ಕರ್ಕೊಂಡು ಬಂದ್ಬಿಡು. ಸರಿ ಸರ್. ಒಳ್ಳೆಯವನಾಗಿ ಬದುಕ್ತೀನಿ ಅನ್ನೋ ಟೈಮಲ್ಲಿ ಆ ದೇವರು ಬಲಿ ತಗೊಂಡ್ಬಿಟ್ಟ ಸರ್. ಕೆಟ್ಟವನು ಸರ್, ಆ ದೇವರು ತುಂಬಾ ಕೆಟ್ಟವನು ಸರ್. ದೇವರು ಒಳ್ಳೆಯವನು ಅಂದ್ರೆ ಅವನ್ ಸತ್ತಿ ನಿಮಗೆ ಸಂತೋಷನಾ ಸರ್? ಅಲ್ಲ, ಅವನು ಬದುಕಿರೋದು ನನಗೆ ಸಂತೋಷ. ಹಾಗಾದ್ರೆ ಅವ್ನು ಬದುಕಿದಾನ ಸರ್? ಅಲ್ಲಿ ನೋಡು. ನಮಸ್ತೆ ಸರ್. ಹ್ಮ್, ಕಾವ್ಯ. ಹೇ ಕಾವ್ಯ, ಇವತ್ತು ನಾನು ನಿನಗೇನು ತಂದಿದ್ದೀನಿ ಗೊತ್ತಾ? ನೋಡು. ಇರಿರು, ಫಸ್ಟು ನೀನು ರೆಡಿ ಆಗಬೇಕು, ಸರಿನಾ?
ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಈಗ ನಿನಗೇನು ತಂದಿದ್ದೀನಿ ನೋಡ್ತೀಯಾ? ಹಾಂ, ಟನ್ ಟಡಾನ್. ಏಯ್, ಕೇಕು. ಏಯ್, ಇವತ್ತು ನಿನ್ನ ಬರ್ಡೇ ಕಣೆ. ಬಾ, ಕೇಕ್ ಕಟ್ ಮಾಡೋಣ. ಹಾಂ, ಇರು. ಕೈ ಕೊಡು, ಕೈ ಕೊಡು. ಉಫ್ ಅಂತ್ಯಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಕಾವ್ಯ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅವತ್ತಾದ ಶಾಕ್ನಿಂದ ಈ ಹುಡುಗಿ ತನ್ನೆಲ್ಲ ನೆನಪುಗಳನ್ನು ಕಳ್ಕೊಂಡು ಇದೇ ಬೆಡ್ ಮೇಲೆ ಜೀವಂತ ಶವವಾಗಿ ಮಲಗ್ಬಿಟ್ಟಿದ್ದಾಳೆ. ಮಗಳ ಕೊರಗಿನಲ್ಲೇ ಪಾಪ ಅವಳ ತಂದೆನೂ ತೀರ್ಕೊಂಡ್ಬಿಟ್ರು. ಆದರೆ ಈ ಮುರಾರಿ ಮಾತ್ರ ತನ್ನ ಮೇಲಿರೋ ಪೊಲೀಸ್ ಕೇಸ್ಗಳಿಂದಾಗಿ ಕೋರ್ಟು ಕಚೇರಿ ಅಂತ ಇವತ್ತಿಗೂ ಅಲೀತಾ ಹೊಟ್ಟೆ ಪಾಡಿಗೋಸ್ಕರ ಆಟೋ ಓಡಿಸ್ಕೊಂಡು ಹಗಲು ರಾತ್ರಿ ಅಂದೇ ಈ ಹುಡುಗಿ ಸೇವೆ ಮಾಡ್ತಾ ಇದ್ದಾನೆ. ಪ್ರೀತಿ ಅಂದ್ರೆ ಒಬ್ಬರಿಗೊಬ್ರು ಸೋಲೋದು, ಪ್ರೀತಿ ಅಂದ್ರೆ ಒಬ್ರನ್ನೊಬ್ರು ಗೆಲ್ಲೋದು, ಪ್ರೀತಿ ಅಂದ್ರೆ ಒಬ್ರಿಗೋಸ್ಕರ ಒಬ್ರು ತ್ಯಾಗ ಮಾಡೋದು. ಇದು ನಿಜವಾದ ಪ್ರೀತಿ. ತಪ್ಪಾಯ್ತು ಸರ್, ನನ್ನ ಕಣ್ ತರಿಸಿದ್ರಿ ಸರ್. ಇನ್ಮೇಲೆ ಯಾವತ್ತೂ ಬಲವಂತ ಮಾಡಲ್ಲ ಸರ್ ಯಾವ ಹುಡುಗಿನೂ ಪ್ರೀತಿಸು ಅಂತ. ನಾನಲ್ಲ ಸರ್, ಯಾರು ಮಾಡಬಾರ್ದು ಸರ್, ಯಾರು ಮಾಡಬಾರ್ದು ಸರ್, ಯಾರು ಮಾಡಬಾರ್ದು.